ಸಿಕ್ಕಾಪಟ್ಟೆ ಒಂದು 400-300 ಕಿಲೋಮೀಟ್ರ್ ನಮ್ಗೆ ಅದೇ ಆಗೋಯ್ತು. ವಿಡಿಯೋರ್ಗೆಲ್ಲರಿಗೂ ಸುಸ್ವಾಗತ. ಇವತ್ತು ಆ್ಯಕ್ಚುಲಿ ನಾವು ಮೊನ್ನೆ ಶನಿವಾರ ಸಾಯಂಕಾಲ, ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಟೈಮು ಸೋಮವಾರ ಬೆಳಗ್ಗೆ, ನಾವು ಶನಿವಾರ ಬೆಳಗ್ಗೆ ಬೆಂಗಳೂರು ಬಿಟ್ವಿ 7 o'clock ಕರೆಕ್ಟಾಗೆ. ಅಲ್ಲಿಂದ ಜರ್ನಿ ಮಾಡ್ಕೊಂಡು ಹುಬ್ಳಿಲಿ ಸ್ಟೇ ಆದ್ವಿ. ಹುಬ್ಳಿಲಿ ಸ್ಟೇ ಆಗಿದ ತಕ್ಷಣ ತಿರ್ಗಾ ರೆಸ್ಟ್ ಮಾಡಿ ಮತ್ತೆ ನಾವು ಬೆಳಗಿನ ಜಾವ ಒಂದು 8 ಗಂಟೆಗೇನೋ ಬಿಟ್ವಿ. 8 ಗಂಟೆಗೆ ಬಿಟ್ಟಿಕ್ಕೆ ಫುಲ್ಲು ಕತ್ಲು ಗುರು, ಸಿಕ್ಕಾಪಟ್ಟೆ ಕತ್ಲು. ಇನ್ನೇನು ಮಾಡ್ತೀರಾ, ರೋಡ್ ಬೇರೆ ಚೆನ್ನಾಗಿಲ್ಲ. ಬೆಳಗಾವಿಯಿಂದ ಫುಲ್ಲು ರೋಜ್ನೆ, ವಿಡಿಯೋ ಮಾಡೋಕ್ಕಂತೂ ಆಗಲೇ ಇಲ್ಲ. ಗಾಡಿ ಓಡಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಏನು ತೋರ್ಸೋಕ್ಕಾಗಿಲ್ಲ. ಓತಾ ಪ್ರತಿಯೊಂದು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ನೈಟು ಏನು ಕಾಣ್ತಿದೆಯೋ ಗೊತ್ತಿಲ್ಲ. ಇಲ್ಲಿಂದ ನಾವು ಇವಾಗ ಎಕ್ಸಾಕ್ಟಾಗೆ 100 ಕಿಲೋಮೀಟ್ರು ಹತ್ತತ್ರ ಇದ್ದೀವಿ ಮುಂಬೈಗೆ ರೀಚ್ ಆಗಿದ್ದೀವಿ ಸೇಫಾಗೆ. ಇವಾಗ ಆ್ಯಕ್ಚುಲಿ ನಾವು ಕುಂಬೆ ಫಾಲ್ಸ್ಗೆ ಹೋಗ್ತಿದ್ದೀವಿ. ಎಲ್ಲರೂ ನೋಡಿರ್ಬೋದು, ವಾರಿಸು ಸಿನಿಮಾ ಅಲ್ಲ, ಅದಕ್ಕೆ ಹೋಗ್ತಿದ್ದೀವಿ. ಫಸ್ಟ್ ಪ್ಲೇಸು. ನೆನ್ನೆ ಒಂದು ಫಾಲ್ಸ್ ನೋಡಿದ್ವಿ, ಅದು ವಿಡಿಯೋ ಮಾಡೋಕ್ಕೆ ಅಷ್ಟು ಏನು ಚೆನ್ನಾಗಿರಲಿಲ್ಲ. ಅದು ಸಡನ್ ಪ್ಲ್ಯಾನ್ ಆಗೋಯ್ತು. ಅಲ್ಲೇ ಯಾರೋ ಒಬ್ಬರು ಲೋಕಲಿಸ್ಟು ಹೇಳಿದ್ರಿಂದ ಹಂಗೆ ಅದಕ್ಕೆ ಚೆಕ್ಇನ್ ಆದ್ವಿ. ಅದಕ್ಕೇನು ಅಷ್ಟು ಐಡಿಯಾ ಹೊಡಿಲಿಲ್ಲ. ಇದನ್ನು ತೋರಿಸ್ಲೇಬೇಕು ಅಂತ ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ನೋಡಬೇಕಾಗಿತ್ತು, ಸುಮಾರು ವರ್ಷ ಕನಸು. ಅಂದರೆ ಇತ್ತೀಚೆಗೆ ಜಾಸ್ತಿ ವೈರಲ್ ಆಯಿತು ಇದು. ಅದಕ್ಕೋಸ್ಕರ ಬೈಕ್ ಜರ್ನಿ ಮಾಡ್ಕೊಂಡು ಅಷ್ಟು ದೂರದಿಂದ ಬಂದಿದ್ದೀನಿ. ಒಟ್ಟಲ್ಲಿ ಸೇಫ್ ಆಗಿದೆ. ಅಂದರೆ ಬರೋರು ಬೆಂಗಳೂರಿಂದ ಬೆಳಗಾವಿ ರೂಟ್ ಅಂತೂ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದರಲ್ಲಿ ಹೈವೇ ಕನ್ಸ್ಟ್ರಕ್ಷನ್ ನಡೀತಿದೆ ಬೆಳಗಾವಿ ಆದಮೇಲೆ. ಹುಬ್ಳಿ ಗಂಟ ಅಂತೂ ಆರಾಮಾಗಿ ಬರ್ಬೋದು ಗುರು, 5 hour 6 hourಗೆಲ್ಲ ಬರ್ಬೋದು. ಹುಬ್ಳಿ ಗಂಟ ಹೈವೇ ಸೂಪರಾಗಿದೆ. ಆದರೆ ಬೆಳಗಾವಿಯಿಂದ ಅಂತೂ ಸ್ವಲ್ಪ ಹಿಂಸೆ ಜಾಸ್ತಿ. ಹೈವೇ ಕನ್ಸ್ಟ್ರಕ್ಷನ್ನು, ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಸರ್ವಿಸ್ ರೋಡು, ಡೈವರ್ಷನ್ಸು, ಹಂಸು, ಸಿಕ್ಕಾಪಟ್ಟೆ ಒಂದು 400-300 ಕಿಲೋಮೀಟ್ರ್ ನಮ್ಗೆ ಅದೇ ಆಗೋಯ್ತು ನೆನ್ನೆ ಎಲ್ಲ. ನೋಡ್ಬೋದು ಇವಾಗ ಫುಲ್ಲು ಕತ್ಲಾಗಿದೆ. ಟೈಮ್ ಬಂದು ಇವಾಗ 6:15. ಬೆಳಗ್ಗೆ ಒಂದು ಒಳ್ಳೆ ವ್ಯೂ ನೋಡೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿಂದ ಎಕ್ಸಾಕ್ಟಾಗಿ ನಮಗೆ 20 ಕಿಲೋಮೀಟರ್ಸ್ ಇದೆ ರೂಮಿಂದ. ನಾವು ಉಳ್ಕೊಂಡಿದ್ದೀರ ಲಾಡ್ಜು ಇಲ್ಲಿ ಮರ್ಗೋವಾ ಅಂತ, ಅಂದರೆ ಗೋವಾ ಹೆಸರು, ಇದು ಊರ ಹೆಸರು. ಇಲ್ಲಿಂದ ನಮಗೆ ಮುಂಬೈ 100 ಕಿಲೋಮೀಟ್ರ್ ಆಗುತ್ತೆ. ಇದು ಎಕ್ಸಾಕ್ಟಾಗೆ ನಮಗೆ 20 ಕಿಲೋಮೀಟರ್ಸ್ ಆಗುತ್ತೆ. ಇದು ಹೆಂಗಂದರೆ ಒಳಗಡೆ ಇದೆ ಇದು ಕುಂಬೆ ಫಾಲ್ಸು, ಅದಕ್ಕೆ ಹೈವೇ ಹತ್ರನೇ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಒಳಗಡೆ ಯಾರು ಮಾಡ್ತಾರೆ ಅಂದ್ಬಿಟ್ಟು. ಅಲ್ಲಿ ನಿಮಗೆ ಬೆಸ್ಟು ಒಂದು ಟನಲ್ ತೋರಿಸ್ತೀನಿ ಬನ್ನಿ. ಆ ಟನಲ್ ನೋಡಿದ್ರೆ ನೀವು ಖುಷಿ ಆಗೋತೀರ. ಆ ಟನಲ್ ಹೆಂಗೆ ಕೊರೆದವ್ರೆ ಅಂದರೆ ಭಯ ಆಗುತ್ತೆ ಅದು ಒಳಗಡೆ ಹೋಗೋಕ್ಕೆ. ಆ ಟನಲ್ ಮುಖಾಂತರನೇ ಹೋಗಬೇಕು ಕುಂಬೆ ಫಾಲ್ಸ್ಗೆ. ಪ್ರತಿಯೊಂದು ನೀನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ನೋಡ್ಬೋದಲ್ಲ ಸ್ನೇಹಿತರೆ, ಇದ್ಯಾವುದೋ ಮಹಾರಾಷ್ಟ್ರ. 6:15 ಆಯಿತು, ಇನ್ನೂ ಬೆಳಕಾಗಿಲ್ಲ. ನೋಡ್ಬೋದು ಸುತ್ತಮುತ್ತ ಇನ್ನೂ ಒಂದು ಸ್ವಲ್ಪನೂ ಬೆಳಕಾಗಿಲ್ಲ. ನಾವು ಬೆಳಕಾಗಲಿ ಅಂತ ಸ್ವಲ್ಪ ಹೊತ್ತಲ್ಲಿ ನಿಲ್ಸ್ಕೊಂಡ್ರೆ ಇನ್ನೂ ಬೆಳಕಾಗಿಲ್ಲ ಗುರು. ನಮ್ಮ ಬೆಂಗಳೂರಲ್ಲಿ ಇಷ್ಟೊಕ್ಕಲ್ಲ 6:20 ಗಂಟೆಗೆಲ್ಲ ಬೆಳಕಾಗ್ಬಿಡೋದು. ಒಂದೊಂದು ಕಡೆ ಆದರೆ ನಾವು ನಾರ್ತ್ ಕಡೆ ಹೋಗ್ತಾ ಸ್ವಲ್ಪ ಬೆಳಕಾಗೋದು ಸ್ವಲ್ಪ ಲೇಟು, ಕತ್ಲಾಗೋದು ಲೇಟು. ನಾವು ಇದನ್ನು ಮುಗಿಸ್ಕೊಂಡು ಮುಂಬೈಗೆ ಬೇಗ ಹೋಗ್ಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನೆನ್ನೆನೇ ಆ ರೂಮ್ ಮುಂದ್ಗಡೆ ಲಾಡ್ಜ್ ಹತ್ರ ಹೆವಿ ಟ್ರಾಫಿಕ್ಕು ಗುರು. 1 ಕಿಲೋಮೀಟ್ರ್ 20 ನಿಮಿಷ ತೋರಿಸ್ತಿದೆ ಹೋಗೋಕ್ಕೆ. ಅಂದರೆ ನಾವು ಗಾಡೀಲಿ ಬಂದಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬಿಡ್ಬೋದು ಅಲ್ಲಿ ಇಲ್ಲಿ ತೋರಿಸ್ಕೊಂಡು. ಕಾರಲ್ಲಿ ಬಂದೆ ಅಂತೂ ಫುಲ್ ರೋಜ್ನೆ ಅಂದ್ಕೊಳ್ರಿ. ನೋಡ್ಬೋದು ಇವಾಗೆಲ್ಲ ಓಪನ್ ಆಗ್ತಿದೆ, ಬೆಳಕಾಗ್ತಿದೆ. ಇವಾಗ ಸನ್ರೈಸ್ ನೋಡೋಣ ಅಂತ ಫೀಲು. ನೋಡೋಣ. ಅರೆ ನೆಕ್ಸ್ಟ್ ಟೈಮ್ ಬರೋರು ದಯವಿಟ್ಟು ವಿಜಯಪುರದಿಂದ ಬರ್ರಿ. ಈ ಹುಬ್ಳಿಯಿಂದ ರೈಟ್ ತೊಗೊಂಡು ಬೆಳಗಾವಿಯಿಂದ ಅಂತೂ ಬರೋಕ್ಕೆ ಹೋಗಬೇಡಿ. ಮುಂಬೈ ರೂಟ್ ಚೆನ್ನಾಗಿಲ್ಲ. ಇನ್ನು ಕನ್ಸ್ಟ್ರಕ್ಷನ್ ಇನ್ನೂ ಒಂದು 2-3 ವರ್ಷ ಹಾಗೆ ಆಗುತ್ತೆ ಖಂಡಿತವಾಗ್ಲೂ. ಇದು ನೋಡಬೇಕು. ಮಳೆ ಸೀಸನ್ ಇಲ್ಲ ಇದು. ಹೋದ ವರ್ಷ ಇಲ್ಲಿ ಮಳೆನೇ ಬಂದಿಲ್ಲ, ಎಲ್ಲೂ ನೀರಿಲ್ಲ. ನೋಡೋಣ, ಏನೋ ಒಂದು ಬಂದಿದ್ದೀವಿ, ನೋಡ್ಕೊಂಡು ಹೋಗೋದು. ಎಷ್ಟು ನೀರಿರುತ್ತೋ ಅಷ್ಟು. ಸ್ವಲ್ಪ ನೀರಿದ್ರೂ ಖುಷಿನೇ ನಮಗೇನಿಲ್ಲ. ಅದೊಂದು ವಾರಿಸು ಸಿನಿಮಾಲಿ ಆ ಗಾಡೀಲಿ ಹೋಗ್ತಾರಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ ಹೆವಿ ಖುಷಿ. ಕಾಣಿಸೋದೇ ಇಲ್ವಲ್ಲ ಅಯ್ಯ ನೀವು.
ನಿಮಗೆ ಟ್ರೈನಲ್ಲೂ ಬಂದರೆ ನಿಮಗೆ ಟ್ರೈನಲ್ಲಿ ಸ್ವಲ್ಪ ದೂರ ಇಳ್ಕೊಬೇಕು. ಅದು ಯಾವ ಸ್ಟಾಪ್ ಅಂತ ಕರೆಕ್ಟಾಗಿ ಮೆನ್ಷನ್ ಗೊತ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಬಂದರೆ ನೀವು ಇಲ್ಲಿಂದ ಪಬ್ಲಿಕ್ ಆಟೋಸು ಬಸ್ಸೆಲ್ಲ ಇದೆ. ಬಸ್ಸು ಬಂದರೆ ನೀವು ಇಲ್ಲೊಂದು ಸ್ಟಾಪ್ ಇದೆ ಹಿಂದ್ಗಡೆನೆ, ಅಲ್ಲಿ ಇಳ್ಕೊಂಡು ಮರಗೋವ ಹತ್ರ ನೀವು ಅಲ್ಲಿಂದ ಆಟೋದಲ್ಲಿ ಬರಬೇಕಾಗುತ್ತೆ ಇಲ್ಲಿಗೆ ಕುಂಬೆ ಫಾಲ್ಸ್ಗೆ. ನೋಡ್ಬೋದು ಇವಾಗ ಬೆಟ್ಟ ಹತ್ತುತ್ತಿದ್ದೀವಿ. ಪ್ರತಿಯೊಂದು ಜಾಗ ಗುರು ಸಕ್ಕದಾಗಿದೆ. ನೆನ್ನೆ ಒಂದು ಫಾಲ್ಸ್ಗೆ ಹೋಗಿದ್ವಿ ಅನ್ನಲ್ಲ, ಆ ಪ್ಲೇಸ್ ನೋಡಬೇಕು, ಸಕ್ಕದಾಗಿದೆ. ಒಂದು ಬೆಟ್ಟ ಇಳಿತೀವಿ ಹತ್ತುತ್ತಿದ್ದೀವಿ ಒಂದೂ ಗೊತ್ತಾಗಲ್ಲ. ಆದರೆ ಪ್ಲೇಸಸ್ ಮಾತ್ರ ಸೂಪರ್ ಆಗಿದೆ. ಅಂದರೆ ಸ್ವಲ್ಪ ಮಳೆ ಇದ್ದಿರೆ ಚೆನ್ನಾಗಿರೋದು. ಮಳೆ ಬಂದ್ರೂ ನಮಗೂ ಸ್ವಲ್ಪ ಕಷ್ಟನೇ ಗಾಡಿ ಓಡ್ಸೋಕ್ಕಲ್ಲ. ಏನು ಮಾಡ್ತೀರಾ ನೋಡೋಣ, ಎಷ್ಟು ಸಿಗುತ್ತೋ ಅಷ್ಟು ನೀರು. ಇವಾಗ ಅವರು ಅಂಗಡಿಯವ್ರು ಹೇಳ್ತಿದ್ರು ಸ್ವಲ್ಪನೂ ನೀರಿಲ್ಲ ಅಂತ. ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಇದ್ರೂ ಸಾಕು ನಮಗೆ. ಅಲ್ಲಿಂದ ಬಂದಿರೋ ಖುಷಿ ಆಗುತ್ತೆ. ಅರೆ ಮಹಾರಾಷ್ಟ್ರ ರೋಡು ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಗುರು. ಏನು ಡಿಫಾಲ್ಟ್ ನೋಡಲ್ಲ, ಏನು ನೋಡಲ್ಲ, ಸಿಕ್ಕಾಪಟ್ಟೆ ಆರಾಮಾಗಿ ಓಡಿಸ್ಬೋದು, ಸ್ಟ್ರೈನ್ ಅನಿಸಲ್ಲ. ಅರೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಅದೊಂದು ಅಷ್ಟೇ, ಇನ್ನೇನು ಇಲ್ಲ. ಸರ್ವಿಸ್ ರೋಡ್ ಕೂಡ ಚೆನ್ನಾಗಿದೆ. ಅರೆ ಹಂಪ್ಸ್ಗಳು ಜಾಸ್ತಿ ಗುರು, ಸಿಕ್ಕಾಪಟ್ಟೆ ಹಂಪ್ಸು. ಟ್ರಾವೆಲ್ ಮಾಡೋಕೆ ಒಂಥರ ಬೇಜಾರು. ಹಂಪ್ಸ್ ಬಂದ್ಬಿಟ್ರೆ ಹಿಂಗೆ ಬ್ರೇಕ್ ಹಿಡ್ದು ಕ್ಲಚ್ ಹಿಡ್ದು ಹೋಗಿ 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 ಎಷ್ಟೊತ್ತಂತ ಹಂಗೆ ಹೋಗ್ತೀರಾ. ನೋಡ್ತೀರಲ್ಲ ನೀವೇ ಎದುರುಗಡೆ ರೋಡು ಎಷ್ಟು ಸಕ್ಕದಾಗಿದೆ. ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ನಮ್ಮದು ಮುಂಬೈಗೆ ಹೋಗ್ತಿದ್ದೀವಿ. ಮುಂಬೈಯಲ್ಲಿ ಆಲ್ಟ್ ಆಗ್ಬಿಟ್ಟು ನೆಕ್ಸ್ಟ್ ದಿವಸ ಎಲ್ಲ ಹರಿದಾರು ಆ ಕಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ. ಟೋಟಲಾಗಿ ನಮ್ಮದು ಜರ್ನಿ ತೊಗೊಂಡಿದ್ದು ಬೆಂಗಳೂರಿಂದ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಿರ್ತೀರಾ, ಎಲ್ಲರೂ ಕೇಳ್ತಿರ್ತೀರಾ. ಟೋಟಲಾಗಿ ನೀವು ಗಾಡೀಲಿ ಟ್ರಾವೆಲ್ ಮಾಡಿದ್ರೆ ಒಂದು 12 to 14 hours ಬೇಕೇ ಬೇಕು. ನಮ್ಮ 14 hours ಆಯಿತು ಜರ್ನಿ. ಅಂದರೆ ಸ್ಟಾಪ್ ಕೊಟ್ಕೊಂಡು ಅಲ್ಲಿ ಊಟ ಅದು ಇದು ಅಂತ ನಿಲ್ಲಿಸ್ಕೊಂಡು 14 hour ಜರ್ನಿ ಆಯಿತು. ಇನ್ನು ಬೇಗ ಬರ್ಬೋದು. ಅಂದರೆ ನಾನ್ ಸ್ಟಾಪ್ ಹೊಡಿತಾರಲ್ಲ ಒಬ್ರೊಬ್ರು ಬೈಕರ್ಸು, ಅವರೆಲ್ಲ ಬಂದರೆ ಆರಾಮಾಗಿ ಒಂದು 10 hours ಕಂಪ್ಲೀಟ್ ಮಾಡ್ಬೋದು. ಸ್ಟಾಪ್ ಜಾಸ್ತಿ ಕೊಡಲಿಲ್ಲ ಅಂದರೆ ಹೆಂಗಂದರೆ 1000 kilometers ಯಾವತ್ತೂ ಹೊಡೆದಿಲ್ಲ, ಇದೇ ಫಸ್ಟ್ ಟೈಮು. ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬ್ಯಾಕು ಬೆನ್ನು ಅದೆಲ್ಲ ಸ್ಟ್ರೈನ್ ಆಗೋದು, ಅದರಿಂದ ಸ್ವಲ್ಪ ಇದಾಗೋದು ನಮಗೆ. 100 kilometers ಒಂದೊಂದು ಪಿಟ್ ಸ್ಟಾಪ್ ಕೊಟ್ಬಿಟ್ಟು ಹೋಗ್ತಿರೋದೆ. ಅರೆ ನೈಟ್ ಹೊತ್ತು ಸ್ವಲ್ಪ ಸಿಕ್ಕಾಪಟ್ಟೆ ಡೇಂಜರ್ ಅಂತ ಹೇಳ್ಬೋದು ಈ ಜಾಗಗಳೆಲ್ಲ. ಬಂದರೆ ಬೆಳಗ್ಗೆ ಹೊತ್ತು ಬನ್ನಿ. ಅಂದರೆ ಹೈವೇಲಿ ಎಲ್ಲ ಆರಾಮಾಗಿ ಬರ್ಬೋದು ನೈಟ್ ಹೊತ್ತು. ಅಂದರೆ ನಿಮ್ಗೆ ಹತ್ತತ್ರ ಸಿಟಿ ಸೈಡು ಆ ಕಡೆ ಘಾಟ್ ಸೆಕ್ಷನು ಅದೆಲ್ಲ ನೈಟೆಲ್ಲ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಗಾಡೀಲಿ ಬಂದರೆ ಸಿಕ್ಕಾಪಟ್ಟೆ ಕಷ್ಟ. ಒಬ್ಬರೇ ಅಂತೂ ಹೋದರೆ ಬ್ಲೇಡಿ. ಬೇಕಾದ್ರೆ ನೀವು ಸುಮಾರು ಬೈಕರ್ಸ್ ಟೀಮ್ ಜೊತೆ ಎಲ್ಲ ಬಂದರೆ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ, ಪೀಸಾಗಿ ಹೋಗ್ಬೋದು. ಒಬ್ಬರೇ ಬಂದರೆ ಸ್ವಲ್ಪ ಕಷ್ಟನೇ. ನಾವು ಇವಾಗ ಇಬ್ಬರು ಟ್ರಾವೆಲ್ ಮಾಡ್ತಿರೋದು. ಇನ್ನು ಕೇವಲ 10 kilometers ಸ್ನೇಹಿತರೆ ಕುಂಬೆ ಫಾಲ್ಸ್. ನಮ್ಗೆ ನೀರಿಲ್ಲ ಅಂದರೂ ನಮ್ಗೆ ಅಲ್ಲಿ ವಾರಿಸು ಹೋಗೋರಲ್ಲ, ನಮ್ಗೆ ಆ ಜಾಗ ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ನೀರೇನು ಎಲ್ಲ ಕಡೆ ಬೆಂಗಳೂರಲ್ಲೂ ನೋಡ್ಬೋದು, ಅಲ್ಲಿ ಯಾವ್ದಾನ ಫಾಲ್ಸ್ಗೆ ಹೋದರೆ. ನೋಡ್ತಿರಲ್ಲ. ಆದರೆ ನಮ್ಗೆ ಏನು ಖುಷಿ ವಿಚಾರ ಅಂದರೆ ಇಲ್ಲಿ ಮಹಾರಾಷ್ಟ್ರದು ಒಂದೇ ಒಂದು ನಮಗೆ ಇಂಗ್ಲೀಷ್ ಬೋರ್ಡು ಕಾಣೋದೇ ಇಲ್ಲ. ಇಂಗ್ಲೀಷ್ ಬೋರ್ಡು ನಮ್ಗೆ ಎಲ್ಲೂ ಕಾಣೋದೇ ಇಲ್ಲ ಜಾಸ್ತಿ. ಬರೀ ಎಲ್ಲಿ ನೋಡಿದ್ರು ಹಿಂದಿ 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 ಹಿಂದಿಗರು. ನಮ್ಮ ಕರ್ನಾಟಕ ಯಾವಾಗ ಡೆವಲಪ್ ಆಗೋದೋ ಗೊತ್ತಿಲ್ಲ. ಬೇಗ ಆದಷ್ಟು ಎಲ್ಲ ಒಂದು ಕಡೆಯಿಂದ ಮಾಡ್ತಿದ್ದಾರೆ. ದಯವಿಟ್ಟು ಬೇಗ ಮಾಡಿ. ನಾವು ಫುಲ್ಲು ಕರ್ನಾಟಕದಲ್ಲಿ ಫುಲ್ಲು ಕನ್ನಡ ಬೋರ್ಡ್ಗಳು ನೋಡಬೇಕು, ಕನ್ನಡ ಹೆಸ್ರುಗಳು ನೋಡಬೇಕಂತ ತುಂಬ ಖುಷಿ. ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಯಾರನ್ನ ನೋಡಿದ್ರೆ ದಯವಿಟ್ಟು ಬೇರೆ ಸ್ಟೇಟ್ಗಳು ನೋಡಿದ್ರೆ ಎಷ್ಟೋ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಹಿಂದಿ ಗುರು, ಎಲ್ಲಿ ನೋಡಿದ್ರು ಹಿಂದಿ. ಒಂದು ಸ್ಕೂಲ್ ಬಸ್ಸು, ಒಂದು ಬಸ್ಸು, ಗೌರ್ಮೆಂಟ್ ಬಸ್ಸಿಂದ ಹಿಡ್ದು ಪ್ರತಿಯೊಂದು ಹೋಟ್ಲು, ಯಾವುದನ್ನ ದೊಡ್ಡ ಇದೇ ಆಗಿರಲಿ, 5 star ಹೋಟ್ಲೇ ಆಗಿರಲಿ, ಎಲ್ಲ ಹಿಂದಿ ಬೋರ್ಡು ಗುರು. ಸ್ವಲ್ಪನೂ ಇಂಗ್ಲೀಷ್ ಯೂಸೇ ಮಾಡಿಲ್ಲ. ಸಕ್ಕದಾಗಿದೆ ಗುರು. ಅಂದರೆ ನಮಗೆ ಏನು ಬೇಜಾರಂದರೆ ನಮ್ಗೆ ಹಿಂದಿ ಬರಲ್ಲ.
ಅರ್ಥನೇ ಆತಿಲ್ಲ ಗುರು, ಅದು ಏನು ಬೋರ್ಡ್ ಹಾಕೋರೋ. ನಮ್ಗೆ ಯಾವಾಗ ಮಹಾರಾಷ್ಟ್ರಗೆ ಎಂಟ್ರಿ ಆದ್ವೋ, ಮಹಾರಾಷ್ಟ್ರಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಒಂದು ಎಲ್ಲಿದ್ದೀವಿ, ಯಾವ ಊರಲ್ಲಿದ್ದೀವಿ ಅಂತಲೇ ಗೊತ್ತಾತಿಲ್ಲ. ಆಮೇಲೆ ಸ್ವಲ್ಪ ಹೈವೇಗೆ ಬಂದಮೇಲೆ ಇಂಗ್ಲೀಷ್ ಬೋರ್ಡ್ಗಳು ಕಾಣ್ತು. ಹಳ್ಳಿಗಳಿಗೆಲ್ಲ ಸಿಟಿಲೆಲ್ಲ ನೋಡಿದ್ರೆ ಯಾವ ಇಂಗ್ಲೀಷ್ ಬೋರ್ಡು ಕಾಣಲ್ಲ, ಏನು ಗೊತ್ತೇ ಆಗಲ್ಲ. ಗೂಗಲ್ ಮ್ಯಾಪ್ ನೋಡೋಣ ಅಂದರೆ ನೆಟ್ವರ್ಕ್ ಇರಲ್ಲ. ಅಯ್ಯೋ ಒಳ್ಳೆ ರೋದನೆ ಆಗೋಯ್ತು ನೆನ್ನೆ ಅಂತೂ. ನಿಮಗೆ ಓತಾ ದಾರಿ ತೋರಿಸ್ತೀನಿ. ಓತಾ ದಾರಿ ನನ್ನ ಪ್ರಕಾರ ಚೆನ್ನಾಗಿರ್ಬೋದು. ಆ ಕಡೆಯಿಂದ ಬೇರೆ ರೂಟಿಂದ ಬರ್ತೀವಿ, ಬೆಳಗಾವಿಯಿಂದ ಹೋಗಲ್ಲ. ನೀವು ಫ್ಲೈಟಲ್ಲೆಲ್ಲ ಬರ್ತೀನಿ ಅಂದರೆ ಕುಂಬೆ ಫಾಲ್ಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಬೇಜಾನು ಒಂದು 150-100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಫ್ಲೈಟಲ್ಲೆಲ್ಲ ಬಂದರೆ. ಸಿಕ್ಕಾಪಟ್ಟೆ ದೂರ. ಟ್ರೈನಲ್ಲಿ ಬಂದರೆ ಹತ್ರ. ಟ್ರೈನಲ್ಲಿ ಬಂದರೆ ಏನಿಲ್ಲ ಗುರು, ಆರಾಮಾಗಿ ಒಂದು ದಿವಸ ಜರ್ನಿ ಇರುತ್ತೆ ಟ್ರೈನಲ್ಲಿ, ಪೀಸಾಗಿ ಬರ್ಬೋದು. ಟಿಕೆಟು ಎಲ್ಲ ಕಡಿಮೆ ಪ್ರತಿಯೊಂದೂ. ಗಾಡೀಲಿ ಟ್ರಾವೆಲ್ ಮಾಡಬೇಕಂದ್ರೆ ಮಾನ್ಸೂನ್ ಸೀಸನಲ್ಲಿ ಬರ್ರಿ ಅಂತ ಹೇಳ್ಬೋದು ನಾನು. ಮಾನ್ಸೂನ್ ಸೀಸನಲ್ಲಿ ಬಂದರೆ ಮಸ್ತಾಗಿ ನೋಡ್ಬೋದು ಗುರು. ಮಹಾರಾಷ್ಟ್ರಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳೈತೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸಕ್ಕದಾಗಿರೋದವೆ. ಕರ್ನಾಟಕಲ್ಲೂ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಪ್ರತಿಯೊಂದು ಇನ್ನು ಮೇಲಿಂದ ತೋರಿಸ್ತೀನಿ ವಿಡಿಯೋ ಮುಖಾಂತರ. ಕರ್ನಾಟಕನೂ ಇನ್ನೂ ಪೂರ್ತಿ ಓಡಾಡಿಲ್ಲ. ಇದು ಒಂದು ಲಾಂಗ್ ಡ್ರೈವ್ ಅಂತ ಒಂದು ಫೀಲು ಹೋಗಿದ್ದೀವಿ. ನೋಡೋಣ. ನೆನ್ನೆನೂ ಹೋಗಿದ್ವಿ ಒಂದು ಫಾಲ್ಸ್ಗೆ, ಫುಲ್ಲು ಕಡಿಮೆ ಗುರು, ನೀರು ಸಿಕ್ಕಾಪಟ್ಟೆ ಕಡಿಮೆ. ಪಾಪ ನಮ್ಮ ಫ್ರೆಂಡ್ಸೇ ಎಷ್ಟು ಅವನೊಂದು 500 ಹೊಡೆದ, ನಾವೊಂದು 300-400 ಹೊಡೆದ್ವಿ. ಟೋಟಲಾಗೆ ನಾವು 860 ಕಿಲೋಮೀಟ್ರ್ ಹೋಗಿದ್ದೀವಿ ಇವಾಗ ಕುಂಬೆ ಫಾಲ್ಸ್ಗೆ. ಇವಾಗ ಮತ್ತೆ ನಾವು ರೂಮ್ಗೆ ಇಲ್ಲಿಂದ 20 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು. ಅದೇ ಹೈವೇಗೆ ಜಾಯ್ನ್ ಆಗ್ತೀವಿ ನಾವು. ಸ್ನೇಹಿತರೆ, ಇದು ಕುಂಬೆ ಫಾಲ್ಸು ರೋಡೇ ಚೆನ್ನಾಗಿಲ್ಲ ಗುರು. ಫುಲ್ಲು ಆಫ್ ರೋಡಿಂಗು. ಒಂದು 8 ಕಿಲೋಮೀಟ್ರಿಂದ ಫುಲ್ಲು ಜಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ರೋಡ್ ಮಾಡಿಲ್ಲ. ಒಂದು 8 ಕಿಲೋಮೀಟ್ರ್ ಅಲ್ಲಿ ಒಂದು ಹಳ್ಳಿ ಬರುತ್ತೆ. ಹಳ್ಳಿ ರೈಟ್ ಆದಮೇಲೆ ಸಿಕ್ಕಾಪಟ್ಟೆ ಆಫ್ ರೋಡ್ ಗುರು. ನೋಡ್ಬೋದು ಹೆಂಗಿದೆ ನೇಚರ್ ಅಂತೂ ಸಕ್ಕತ್ತಾಗಿದೆ. ಒಂದು ಒಳ್ಳೆ ಸ್ಪಾಟ್ ಬಂದಿದ್ದೀವಿ. ಆರಾಮಾಗಿ ನೋಡ್ಕೊಂಡು 7 ಗಂಟೆ ಆಗೋಯ್ತಾಗಲೇ. 7 ಗಂಟೆ ಕತ್ಲಾಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ 7 ಗಂಟೆ ಕತ್ಲು, 7 ಗಂಟೆ ಬೆಳಕು. ಸೂಪರ್ ಅಲ್ಲ? ವೆದರ್ ಚೇಂಜಸ್ ತುಂಬ ಆಗುತ್ತೆ. ಬಂದ್ವಿ. ವೇಟಿಂಗ್ ಟು ಸೀಟ್. ಮತ್ತೆ ಆಫ್ ರೋಡ್. ಅದು ಗುರು ನೋಡಿ, ಒಂದು ಪ್ಲೇಸ್ ನೋಡ್ಬೇಕಂದ್ರೆ ಎಷ್ಟು ಕಷ್ಟ. ಅದು ಚೆನ್ನಾಗಿರೋ ಪ್ಲೇಸ್ಗಳಿಗೆ ಹಿಂಗೆ ಮಾಡಿರ್ತಾರೆ. ಹೆಂಗಿದ್ರು ಜನ ಬಂದೇ ಬರ್ತಾರೆ. ಅರೆ ಇಲ್ಲಿ ಒಂದು ಹೇಳ್ಬೋದು ಅಂದರೆ, ಇಲ್ಲಿ ಕುಂಬೆ ಫಾಲ್ಸ್ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಅದೇನೋ ಬೇರೆ ಹೆಸರು ಹಿಡಿದು ಕರೀತಾರೆ ಅವರು ಇದನ್ನು. ನಾವು ನೆನ್ನೆ ಎಷ್ಟು ಜನನ ಕೇಳಿದ್ದೀವಿ, ಒಬ್ರಿಗೂ ಗೊತ್ತಿಲ್ಲ ಅಂತಾರೆ. ಬೇರೆಯವ್ರು ಯಾರನ್ನ ವಿಚಾರಿಸ್ಬೇಕಿಲ್ಲಿ. ಅಂದರೆ ಲೋಕಲ್ ಇಷ್ಟು ಗೊತ್ತಾಗಲ್ಲ, ಅವ್ರಿಗೂ ಬೇರೆ ಹೆಸರು ಹೇಳ್ತಾರೆ. ಕುಂಬ ಸಮಥಿಂಗ್ ಏನೋ ಅಂತಾರೆ ಅವರು. ಇಲ್ಲಿ ಬಂದರೆ ನೋಡಿ, ಒಂದು ಫೋಟೋ ಇಟ್ಕೊಳ್ರಿ, ಒಂದು ಫೋಟೋ ತೋರಿಸ್ತಾರೆ ಗೊತ್ತಾಗುತ್ತೆ. ಇಲ್ಲಾಂದರೆ ಹೆಸರು ಹೇಳಿದ್ರೆ ಕುಂಬೆ ಅಂದರೆ ಕುಂಬೆ ಅಂತ ವಾಪಸ್ ನಮಗೆ ಕೇಳ್ತಾರೆ.
ಒಟ್ನಲ್ಲಿ ಹೆಲ್ಪ್ ಮಾಡ್ತಾರೆ ಗುರು, ದಾರಿ ಗೀರಿ ಎಲ್ಲ ಕರೆಕ್ಟಾಗಿ ತೋರಿಸ್ತಾರೆ, ಏನು ಇದು ಮಾಡಲ್ಲ. ನೋಡ್ಬೋದು ಬೆಟ್ಟದ ಮೇಲೆ ಬಂದಿದ್ದೀವಿ. ಒಂದು ಟನಲ್ ಸಿಗುತ್ತೆ, ಆ ಟನಲ್ ನಿಮ್ಗೆ ತೋರಿಸ್ಲೇಬೇಕು. ಅದು ನಿಮಗೆ ಸಪ್ರೇಟ್ ಲಾಗಲ್ಲಿ ಬರುತ್ತೆ, ಅಲ್ಲಿಂದ ಕಂಟಿನ್ಯೂಷನ್ ಆಗುತ್ತೆ ನಿಮಗೆ. ಆ ಟನಲ್ ಎಂಟ್ರಿಯಿಂದನೇ ಸೈಕು ಗುರು, ಭಯ ಆಗುತ್ತೆ. ಅದು ಫುಲ್ಲು ಟನಲ್ ಸಕ್ಕದಾಗಿದೆ ಅದು. ನೋಡ್ಬೋದು ಫುಲ್ ಬೆಟ್ಟದ ಮೇಲೆ ಬಂದಿದ್ದೀವಿ. ಒಳ್ಳೆ ವೆದರ್ ಸಿಕ್ಬಿಟ್ರು ಸಾಕು ನಮಗೆ. ಏನು ಸುಂದರವಾದ ಜಾಗ. ನೆನೆ ನಮ್ಮ ಫ್ರೆಂಡ್ ಒಂದು ಡೈಲಾಗ್ ಹೊಡೆದ. ಆ ಡೈಲಾಗ ಇಲ್ಲಿ ಹೇಳಬೇಕು ಅಂದರೆ ನನಗೆ ನಗು ಬರ್ತಾಯಿದೆ. ಹೆಂಗಿದೆ ಅಂದರೆ ಡೈಲಾಗು, ಕುಚ್ ಬಿ ನೈ ನೋಡ್ಬೋದು. ಇಲ್ಲೊಂದು ರೈಟ್ ಹೋಗ್ಬೇಕು. ತಿರ್ಗಾ ಆಫ್ ರೋಡಿಂಗ್ ಬಂತು ಗುರು. ಫಸ್ಟೇ ಆಫ್ ರೋಡಿಂಗ್. ಎಲ್ಲ ನಾವು ವ್ಯೂ ನೋಡೋಣ ಅಂದರೆ ವ್ಯೂ ಕಾಣ್ತಾನೆ ಇಲ್ಲ, ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಒಟ್ಟಿನಲ್ಲಿ ಕ್ಲೈಮೇಟ್ ಸೆಟ್ ಆಗುತ್ತೆ ಗುರು. ಮಹಾರಾಷ್ಟ್ರ, ಮುಂಬೈ ಗೊತ್ತಿಲ್ಲ, ಮುಂಬೈಗಿನ್ನ ಹೋಗಿಲ್ಲ, ಇನ್ನು 100 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಮುಂಬೈಗೆ ಹೋದ್ಮೇಲೆ ನೋಡಬೇಕು ಬಿಸಿಲು ಹೆಂಗಿದೆ ಅಂತ. ಒಟ್ಟಿನಲ್ಲಿ ಮಹಾರಾಷ್ಟ್ರ ಕ್ಲೈಮೇಟ್ ಸೆಟ್ ಆಯಿತು. ಆ ಕಡೆ ಬಿಸಿಲೂ ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಕ್ಲೌಡಿ ಥರ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಂದರೆ ಆರಾಮು, ಆಮೇಲೆ ಸ್ವಲ್ಪ ಹೊತ್ತು ಒಂದು 2 ಅವರ್ ಅಷ್ಟೇ ಇರೋದು ಗುರು ಬಿಸಿಲು, ಆರಾಮಾಗಿರ್ಬೋದು. ಕರೆಕ್ಟ್ ಸೀಸನಲ್ಲಿ ಬಂದಿದ್ದೀವಿ. ಅರೆ ಏನು ಮಾಡ್ತೀರಾ, ಹೋದ ವರ್ಷ ಮಳೆ ಆಗಿರೋದ್ರಿಂದ ಎಲ್ಲೂ ಯಾವ ಫಾಲ್ಸಲ್ಲೂ ನೀರಿಲ್ಲ, ಇದ್ರೂ ಸ್ವಲ್ಪ ಇದೆ. ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ. ಇಷ್ಟು ದೂರ ಬಂದಿದ್ದು ಖುಷಿ ಆಗಲೇಬೇಕು. ಹೆಂಗೆ ಗುರು, ಇಲ್ಲಿ ಒಂದು ಯಾವುದೋ ಹಳ್ಳಿ ತೋರಿಸಿದ್ರು, ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮೊನ್ನೆ ನಾನು ನೋಡಿದೆ ನೆನ್ನೆ ರೀಲ್ಸಲ್ಲಿ. ಇಲ್ಲೇ 3 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ಯಾವುದೋ ಭೂತಹಳ್ಳಿ ಏನೋ ಅಂದರು. ಅದು ಯಾರೂ ವಾಸಿಸ್ತಿಲ್ವಂತೆ ಎಷ್ಟೋ ವರ್ಷಗಳ ಕಾಲ. ಎಲ್ಲ ಮನೆಯೆಲ್ಲ ಬಿದ್ದೋಗ್ಬಿಟ್ಟಿದೆ. ನೋಡೋಣ, ಅದು ಲೊಕೇಶನ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ, ಅವರು ಮೆನ್ಷನ್ ಮಾಡಿರಲಿಲ್ಲ. 3 ಕಿಲೋಮೀಟರ್ಸ್ ಅಂತ ಹೇಳಿದರು. ನೋಡೋಣ, ಸಿಕ್ಕಿದ್ರೆ ತೋರಿಸ್ತೀನಿ. ನೆಟ್ವರ್ಕ್ ಅಂತೂ ಇದೆ ಗುರು. ನೋಡ್ಬೋದಲ್ಲ ಸ್ನೇಹಿತರೆ, ಒಳ್ಳೆ ವ್ಯೂ. ಆ ಕೆಳಗಡೆಯಿಂದ ಬಂದಿದ್ದೀವಿ ಫಾಲ್ಸ್ಗೆ, ಸಕ್ಕದಾಗಿದೆ. ಈ ಕಡೆ ಯಾರನ್ನ ಬೈಕರ್ಸು ಈ ವಿಡಿಯೋ ನೋಡ್ತಿದ್ರೆ ರೈನಿ ಸೀಸನಲ್ಲಿ ಯಾವಾಗನ ನೀವು ಬಂದಿದ್ರೆ ದಯವಿಟ್ಟು ಈ ಕಡೆ ವಿಸಿಟ್ ಮಾಡಿ. ಸಕ್ಕದಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಆ ಟನಲ್ನಂತೂ ನೋಡಲೇಬೇಕು ನೀವು. ಟನಲ್ಲು ಅದೇನೋ ಇದು ಪವರ್ ಪ್ಲ್ಯಾಂಟ್ ಅಂತ ಮಾಡ್ಕೊಂಡಿದ್ರು. ಅದು ಅಂದರೆ ಪವರ್ ಪ್ಲ್ಯಾಂಟು ಅವರು ಇದು ಮಾಡಲೇ ಇಲ್ಲ, ಕನ್ಸ್ಟ್ರಕ್ಷನ್ನೇ ಮಾಡಲಿಲ್ಲ. ಅದು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸಾಗಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇದು ಆಫ್ ರೋಡಿಂಗು, ನಾನು ಟ್ರಾವೆಲಿಂಗ್ ಬಗ್ಗೆ ಹೇಳೋಣ ಅಂತ ಇದು ಮಾಡಿದೆ. ಎಲ್ಲೂ ಮಾಡಿರಲಿಲ್ಲ ವಿಡಿಯೋ, ಅದಕ್ಕೆ
ಹೈವೇಲಿ ಇನ್ನೊಂದೇನಾಗುತ್ತೆ ಅಂದರೆ ನಂದು ಇದು ಮೈಕ್ ಪಾಯಿಂಟು ಬೆಂಡ್ ಆಗ್ಬಿಡುತ್ತೆ ಗಾಳಿಗೆ ಸ್ಪೀಡಲ್ಲಿ ಹೋಗ್ತೀವಲ್ಲ.